ಬೃಹತ್ ಆರೋಗ್ಯ ಶಿಬಿರ ಹಾಗೂ ವಿವಿಧ ಸಾಮಾಜಿಕ ಕಾರ್ಯಕ್ರಮ ಆಯೋಜನೆ. ಒಳಿತು ಮಾಡು ಮನಸ ನೀರುದು 3 ದಿವಸ, ಒಳಿತು ಮಾಡು ಮನಸ ನೀರುದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಹೂಡುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನಸ ನೀರುದು 3 ದಿವಸ, ಒಳಿತು ಮಾಡು ಮನಸ ನೀರುದು 3 ದಿವಸ. ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷ ಹಾಗೂ ಯುವ ನಾಯಕರಾದ ಎಸ್.ಕೆ. ಗೌರೀಶ್ ಅವರ ಹುಟ್ಟುಹಬ್ಬ ಅಂಗವಾಗಿ ಮೇ 20ರಂದು ಹಲವು ಸಮಾಜಮುಖಿ ಕಾರ್ಯಕ್ರಮ ಆಯೋಜನೆ ಹಮ್ಮಿಕೊಳ್ಳಲಾಗಿದೆ ಎಂಬುದಾಗಿ ಚಂದಾಪುರ ಪುರಸಭೆಯ ಸದಸ್ಯರಾದ ಹಳೆ ಚಂದಾಪುರ ಶ್ರೀಧರ್ ತಿಳಿಸಿದರು. ಸ್ನೇಹಿತರಿಗೆ ಪ್ರಾಣ, ದೇವರ ಭಕ್ತ, ನನ್ನ ಅಚ್ಚುಮೆಚ್ಚಿನ ಸ್ನೇಹಿತರಾದಂಥ ಶ್ರೀಯುತ ಗೌರೀಶ್ ಅವರ 46ನೇ ಹುಟ್ಟುಹಬ್ಬದ ಮುಂಚಿತವಾಗಿ ಶುಭಾಶಯ ಕೋರುತ್ತಾ, ಅವರು ಹಮ್ಮಿಕೊಂಡಿರುವ ಎಲ್ಲ ಕಾರ್ಯಕ್ರಮಗಳನ್ನು ಸಾರ್ವಜನಿಕರು ಉಪಯೋಗಿಸಿಕೊಂಡು ಹುಟ್ಟುಹಬ್ಬವನ್ನು ಯಶಸ್ವಿಗೊಳಿಸಬೇಕೆಂದು ನೈಟ್ ಕಲರ್ಸ್ ಪರವಾಗಿ ಶುಭಾಶಯ ಕೋರುತ್ತಿದ್ದೇನೆ. ಆಡಸನಟ್ಟಿ ಸಿಂಫೋನಿ ಆಶ್ರಮದಲ್ಲಿ ಊಟದ ವ್ಯವಸ್ಥೆ ಹಾಗೂ ಸಿಂಗನಗರ ಗ್ರಾಮದಲ್ಲಿ ರಕ್ತದಾನ ಶಿಬಿರ, ಪೌರ ಕಾರ್ಮಿಕರಿಗೆ ಸಮವಸ್ತ್ರಗಳು ಕೊಡುವುದು ಹಾಗೂ ಇನ್ನು ಇತ್ಯಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ದೇವರ ಆರೋಗ್ಯ, ಐಶ್ವರ್ಯ ಇದೇ ತರ ಎಲ್ಲ ಸ್ನೇಹಿತರನ್ನ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳಿ. ಅವರು ಹುಟ್ಟುಹಬ್ಬಕ್ಕೆ ಮುಂಚಿತವಾಗಿ ಶುಭಾಶಯ ಕೋರುತ್ತಾರೆ. ಅವರು ಕನ್ನಡ ಜಾಗೃತಿ ವೇದಿಕೆ ಯುವ ಘಟಕದ ರಾಜ್ಯಾಧ್ಯಕ್ಷರು ಮತ್ತು ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿಂಗೇನ ಅಗ್ರಹಾರ ಎಸ್.ಕೆ. ಗೌರೀಶ್ ಅವರ ಹುಟ್ಟುಹಬ್ಬ ಅಂಗವಾಗಿ ಮೇ 20ರಂದು ಸಿಂಗೇನಗ್ರಹಾರ ಗ್ರಾಮದ ಸರ್ಕಾರಿ ಶಾಲೆಯಾವರಣದಲ್ಲಿ ಜಿ.ಕೆ.ವೈ ಬಾಯ್ಸ್ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಯುವಕರ ಸಂಘ, ಗೌರೀಶಣ್ಣ ಅಭಿಮಾನಿ ಬಳಗ ಮತ್ತು ನಿಸರ್ಗ ಸೇವಾ ಟ್ರಸ್ಟ್ ಸಹಯೋಗದಲ್ಲಿ ಬೃಹತ್ ಆರೋಗ್ಯ ಶಿಬಿರ ಹಾಗೂ ವಿವಿಧ ಸಾಮಾಜಿಕ ಸೇವಾ ಕಾರ್ಯಗಳ ಏರ್ಪಡಿಸಲಾಗಿದೆ ಎಂಬುದಾಗಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಗಳನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಕನ್ನಡ ಜಾಗೃತಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಳಗಾರನಹಳ್ಳಿ ಕುಮಾರ್ ಮಾತನಾಡುತ್ತಾ, ರಕ್ತದಾನ ಶಿಬಿರ, ಪೌರ ಕಾರ್ಮಿಕರಿಗೆ, ಅಂಗನವಾಡಿ ಆಶಾ ಕಾರ್ಯಕರ್ತೆಯರಿಗೆ ಸಮವಸ್ತ್ರ ವಿತರಣೆ ಹಾಗೂ ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಫಲಾನುಭವಿಗಳು ಸಕಾಲಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶಿಬಿರದಲ್ಲಿ ದೊರೆಯುವಂತಹ ಸೌಲಭ್ಯಗಳನ್ನು ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ನೆಚ್ಚಿನ ಗೆಳೆಯ, ಹುಚ್ಚುವ ಗೆಳೆಯ, ಆತ್ಮೀಯ ಸ್ನೇಹಿತ ಗೌರೀಶ್ ಅವರಿಗೆ ಒಂದಿನ ಮುಂಚಿತ ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾ, ನಿಮ್ಮೆಲ್ಲರ ಸಮ್ಮುಖದಲ್ಲಿ ಹೇಳ್ತಾ, ನಮ್ಮ ಹುಟ್ಟು ಹೋರಾಟಗಾರರು, ಕಾಂಡಬಾಲ ಹೋರಾಟಗಾರರು, ಸಮಾಜಮುಖ ಸೇವೆಗೆ ಸುಮಾರು 15-20 ವರ್ಷ ಸಮಾಜಮುಖ ಸೇವೆಗಳನ್ನು ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಶಾಲಾ ಮಕ್ಕಳಿಗೆ ಕಲಿಕಾ ವಸ್ತುಗಳು ವಿತರಣೆದು, ಬ್ಯಾಗ್ಸು, ಪುಸ್ತಕ ಮತ್ತು ಬಡ ಮಕ್ಕಳಿಗೆ ಎಲ್ಲಾ ರೀತಿ ಆಸ್ಪತ್ರೆ ಮತ್ತು ರೋಗಿಗಳಿಗೆ ಸಹಾಯಧನ, ಮದುವೆ ವಯಸ್ಸಾದವರು ಯಾರ ಮನೆ ಹತ್ರ ಬಂದಾಗ ಅವ್ರಿಗೆ ಏನೋ ಸಹಾಯ ಮಾಡೋದು, ಬಡ ಮಕ್ಕಳಿಗೆ ಮದುವೆ ಆದಾಗ ಅವ್ರಿಗೆ ಸಹಾಯ ಮಾಡೋದು, ಎಲ್ಲಾ ತರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಇನ್ನು ಮುಂದೆ ಹೆಚ್ಚಿಗೆ ಸೇವೆ ಮಾಡುವಂತ ಶಕ್ತಿ ಆ ಭಗವಂತ ಅವರ ಆರೈಸಲಿ ಅಂತ ಹೇಳ್ತಾ ಮತ್ತೊಮ್ಮೆ ಹುಟ್ಟುಹಬ್ಬ ಶುಭಾಶಯ. ಇದೇ ಸಂದರ್ಭದಲ್ಲಿ 9 ಪಿಲ್ಸ್ ತಂಡದವರು ಮತ್ತು ಗೌರೀಶಣ್ಣ ಅಭಿಮಾನಿ ಬಳಗದವರು ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದರು. ಎಸ್.ಕೆ. ಗೌರೀಶ್ ಅವರ ಹುಟ್ಟುವ ಹಬ್ಬವನ್ನ ಜಿ.ಕೆ.ವೈ ಬಾಯ್ಸ್, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಯುವಕರ ಬಳಗ, ಗೌರೀಶ್ ಅಭಿಮಾನ ಬಳಗ, ನಿಸರ್ಗ ಸೇವಾ ಸಂಸ್ಥೆ ಚಂದಾಪುರ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 20/5/2025 ತಾಲೂಕು ಮಟ್ಟದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆಯನ್ನ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರಿಗೆ, ಅಂಗನವಾಡಿ ಸಹಾಯಕರಿಗೆ, ಆಶಾ ಕಾರ್ಯಕರ್ತರಿಗೆ ಸಮವಸ್ತ್ರಗಳನ್ನ ವಿತರಣೆ ಮಾಡ್ತಕ್ಕಂಥದ್ದು ಮತ್ತು ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನ ವಿತರಣೆ ಮಾಡ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಗೌರೀಶ್ ಅವ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ,
ಸುಮಾರು 20 ವರ್ಷಗಳ ಕಾಲ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ನಿರಂತರವಾಗಿ ಈ ಒಂದು ಏನು ನಮ್ಮ ತಾಲೂಕಲ್ಲಿ ಅಥವಾ ಬೇರೆ ಬೇರೆ ಮಕ್ಕಳಿಗಿರಬಹುದು, ಅವರು ಏನಾದ್ರೂ ಸಹಾಯ ಬಂದು ಕೇಳಿದಾಗ ಅವ್ರಿಗೆ ಶುಲ್ಕಗಳನ್ನ ಕಟ್ತಕ್ಕಂಥದ್ದು, ಮತ್ತೆ ಇಲ್ಲಿ ಸಿಪಾನಿ ಒಂದು ಅನಾಥಾಶ್ರಮ ಇದೆ, ಅದಕ್ಕೆ ನಿರಂತರವಾಗಿ ಸೇವೆಯನ್ನ ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ. ನಿಜವಾಗಲೂ ಅವರು ಮತ್ತೆ ಬಹಳ ಮುಖ್ಯವಾಗಿ ಮುತ್ತಾನಲ್ಲೂರು ಗ್ರಾಮ ಪಂಚಾಯತಿಯ ಸದಸ್ಯರಾಗಿ ಜನಸೇವಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಬಹಳ ಸಂತೋಷವಾಗಿ ನಮ್ಮ ಊರು ಏನಾದ್ರೂ ಒಂದು ಒಳ್ಳೆ ಮಾದರಿ ಆಗ್ಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ 5 ವರ್ಷಗಳ ಕಾಲ ಬಹಳ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಅವರು ಬಹಳ ಹುಟ್ಟುಹಬ್ಬನೇ ಅಂತಲ್ಲ, ಅವರ ಮದುವೆ ಕಾರ್ಯಕ್ರಮಗಳಿರ್ಬಹುದು, ಅವರ ಮಕ್ಕಳ ಕಾರ್ಯಕ್ರಮ ಹುಟ್ಟುಹಬ್ಬಗಳಿರ್ಬಹುದು, ನಿರಂತರವಾಗಿ ಏನಾದ್ರೂ ಒಂದು ಕೆಲಸಗಳಲ್ಲಿ ತೊಡಸ್ಕೊಂಡಿರ್ತಾರೆ. ಬಹಳ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಗೌರೀಶ್ ಅವರಿಗೆ ಈ ತರದ ಒಂದು ಸಮಾಜಮುಖಿ ಕೆಲಸಗಳನ್ನ ಮಾಡೋದಕ್ಕೆ ಅವ್ರಿಗಿನ್ನ ಹೆಚ್ಚು ಶಕ್ತಿ ಕೊಡ್ಲಿ. ಇಲ್ಲಿರ್ತಕ್ಕಂಥ ನಾಯಕರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನಿರಂತರವಾಗಿ ಅವರ ಈ ಸಮಾಜಕ್ಕೆ ಅವರ ಸೇವೆ ಇರ್ಲಿ ಅಂತ ನಾನು ಹಾರೈಸ್ತೇನೆ. ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ಗೌರೀಶ್ ಅಣ್ಣವ್ರ ಬಗ್ಗೆ ಎಲ್ಲಾರು ಅಂತಾರೆ ಸಹಾಯ ಮಾಡ್ಬೇಕು, ಇನ್ನೊಬ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಎಲ್ಲರೂ ಹೇಳ್ತಾರೆ, ಬಾಯಲ್ಲಿ ಹೇಳ್ಬೋದು ಅಷ್ಟೇ. ಸಾಮಾನ್ಯವಾಗಿ ಯಾರಿಗೂ ಕಾಣದೆ ಹಿಂಬದಿಯಲ್ಲೇ ಪ್ರಚಾರ ಪಡ್ಕೊಳ್ಳದೆ ಗೌರೀಶ್ ಅಣ್ಣವರು ಸುಮಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡ್ ಬಂದಿದ್ದಾರೆ. ಅವರು ವೈಯಕ್ತಿಕವಾಗಿ ಕೆಲವೊಂದು ಮಾಡಿದ್ರು ಕೂಡ ಇನ್ನು ಎಲ್ಲಾದ್ರೂ ಒಂದು ಶೀಟ್ ಅವಶ್ಯಕತೆ ಇದ್ದು, ಹಾಸ್ಪಿಟಲ್ ಅಲ್ಲಿ ಏನಾದ್ರೂ ವ್ಯವಸ್ಥೆ ಇದ್ದು, ಆಗಿಲ್ಲ ಅಂತಂದ್ರೆ ಸಂಬಂಧಪಟ್ಟವ್ರನ್ನ ಭೇಟಿ ಮಾಡಿ ಅವರಿಗೆ ಬಡವ್ರ ಬಗ್ಗರಿಗೆ ಸಹಾಯ ಮಾಡಿ, ಬಿಲ್ಲಲ್ಲಿ ಕಡಿತ ಆಗಿರ್ಬೋದು, ಆಪರೇಷನ್ಗಳಾಗಿರ್ಬೋದು, ಮತ್ತೆ ಸ್ಕೂಲ್ ಮಕ್ಕಳು ಬಟ್ಟೆ ಬರಿಗಳು, ಶೂಗಳು, ಮತ್ತೆ ಫೀಸ್ ಕಟ್ಟೋ ವಿಚಾರದಲ್ಲಾಗಿರ್ಬೋದು, ಅದನ್ನೆಲ್ಲ ಪ್ರಚಾರ ಮಾಡದೆ ಹಿಂಬದಿನಲ್ಲಿ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಆ ಒಂದು ವ್ಯಕ್ತಿತ್ವ ಹೊಂದಿರುವಂತ ಗೌರೀಶ್ ಅಣ್ಣವ್ರಿಗೆ ಎಲ್ಲ ಸಾರ್ವಜನಿಕವಾಗಿ ಅವರಿಗೆ ಆಶೀರ್ವಾದ ಮಾಡಿ ಇನ್ನೂ ಬೆಳೆಯಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಮತ್ತೆ ಒಳ್ಳೆ ಕೆಲಸಗಳು ಮಾಡೋದಕ್ಕೆ ನಿಮ್ಮ ಮಾರ್ಗದರ್ಶನಗಳು ಕೊಡ್ಬೇಕು. ಆತ್ಮೀಯ ಸ್ನೇಹಿತರಾದಂತಹ ಗೌರೀಶ್ ಅವರಿಗೆ ಮುಂಚಿತವಾಗಿ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೇನೆ. ಮೊದಲಿಗೆ ಮತ್ತೆ ನಮ್ಮ ಸ್ನೇಹಿತರಾದಂತಹ ರಾಮಸ್ವಾಮಿ ಅವರು ಹೇಳಿದಂಗೆ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಅವರು ತೊಡಗಿಸ್ಕೊಂಡು ಬಡಬಗ್ಗರಿಗಾಗಲಿ ಶಾಲಾ ಮಕ್ಕಳಿಗಾಗಲಿ ಏನ್ ಬೇಕು ಎಲ್ಲ ವ್ಯವಸ್ಥೆ ಮಾಡಿರ್ತಕ್ಕಂಥ ನಮ್ಮ ಗೌರೀಶ್ ಅವರಿಗೆ ನಾನು ವೈಯಕ್ತಿಕವಾಗಿ ಅವರಿಗೆ ಹುಟ್ಟುಹಬ್ಬದ ಮುಂಚಿತವಾಗಿ ಹುಟ್ಟುಹಬ್ಬವನ್ನ ಶುಭಾಶಯಗಳನ್ನ ನಾನು ಕೋರ್ತಿದ್ದೇನೆ. ಇದೊಂದು ನೆಪ ಏನಕ್ಕಂತ ಹೇಳಿದ್ರೆ ಅವರ ಅಭಿಮಾನಿಗಳು ಅಥವಾ ಸ್ನೇಹಿತರು ಇದೊಂದು ಕಾರ್ಯಕ್ರಮನ ಅದ್ದೂರಿಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ರೆ, ಆದ್ರೆ ಅವ್ರಿಗೆ ಈ ಸಮಾಜಮುಖಿ ಕೆಲಸಗಳು ಮಾಡೋದು ಇದೇ ಕೆಲಸಕ್ಕೆ ಹುಟ್ಟುಹಬ್ಬಕ್ಕೆ ಮಾಡ್ಬೇಕು ಅನ್ನೋದೇನಿಲ್ಲ. ಅವರು ಆಮೇಲೆ ಹೆಚ್ಚಾಗಿ ಸ್ನೇಹಕ್ಕೆ ಬಹಳ ಒತ್ತು ಕೊಡುವಂತವ್ರು. ಯಾಕಂತ ಹೇಳಿದ್ರೆ ಬರೀ ಸಂತೋಷದಲ್ಲೇ ಅಲ್ಲ, ಯಾವ್ದೋ ಅವರ ಸ್ನೇಹ ಬಳಗದಲ್ಲಿ ಅಥವಾ ಅವ್ರ ಹತ್ತಿರದ ಸ್ನೇಹದಲ್ಲಿ ಯಾರಾದ್ರೂ ತೊಂದರೆ ಆಯ್ತು ಫ್ಯಾಮಿಲಿನಲ್ಲೋ ಅಥವಾ ಇನ್ನೇನೋ ಇದ್ರೆ ಸದಾ ಮುಂದಿರ್ತಾರೆ. ನಾವು ನೋಡಿದಾಗೆ ಇದೇನು ಸುಮ್ಮನೆ ಹೇಳೋದಲ್ಲ, ಫಸ್ಟೇ ಹೋಗಿ ಅವ್ರಿಗೆ ಏನ್ ಬೇಕು ಅಥವಾ ಯಾರೋ ಮನೆಯಲ್ಲಿ ಸ್ನೇಹಿತರ ಮನೆಯಲ್ಲಿ ಯಾರೋ ಒಬ್ರು ಇವ್ರಿಗೇನೋ ಆಗಿರ್ತಾರೆ, ಮುಂಚೆನೆ ಹೋಗಿ ನಿಂತ್ಕೊಳ್ತಾರೆ, ನಿಂತ್ಕೊಂಡು ಏನೇನ್ ಬೇಕೋ ಕಾರ್ಯಕ್ರಮಗಳನ್ನ ಅಲ್ಲೇನ್ ಬೇಕೋ ಮಾಡ್ಕೊಂತಾರೆ. ಸೊ ಹೀಗಾಗಿ ಇನ್ನು ಸುದ್ದಿಗೋಷ್ಠಿಯಲ್ಲಿ ಗುಡ್ಡಹಟ್ಟಿ ರಾಮಸ್ವಾಮಿ, ಅರೆಹಳ್ಳಿ ಮಂಜಣ್ಣ, ತಮ್ಮನಾಯಕನಹಳ್ಳಿ ಗೋವಿಂದರಾಜ್, ಬಳಗಾರನಹಳ್ಳಿ ಕುಮಾರ್, ಸತೀಶ್, ಹಳೆ ಚಂದಾಪುರ ಶ್ರೀಧರ್, ಸೊಪ್ಪಹಳ್ಳಿ ಶಿವಶಂಕರ್, ಮೂರ್ತಿ, ದೇವರಾಜ್ ನಾಯ್ಕ್, ಹರೀಶ್, ಮಧು, ಆನಂದ್, ಸಂತೋಷ್, ಸಂಜಯ್, ಗುಡ್ಡಹಟ್ಟಿ ಶ್ರೀನಿವಾಸ್ ಮತ್ತಿತರರು ಹಾಜರಿದ್ದರು.